ಅದರಿಂದ ನಾನೇ ಹರಿಶ್ಚಂದ್ರ ಇನ್ಯಾರಿಲ್ಲ, ಬಹಳ ಪರಿಶುದ್ಧವಾಗಿ ಆಡಳಿತ ನಡೆಸೋನು. ಇದೆಲ್ಲ ನಿಲ್ಲಿಸಿ, ಗೊತ್ತಿದೆ ನನಗನು ಇದನ್ನ ಹೆಂಗ್ ಸರಿಪಡಿಸಬೇಕು. ನಾನು ಈ ನಾಡಿನ ಯಾವೊಂದು ನಿರುದ್ಯೋಗಿಗಳಿದ್ದೀರಿ, ನೀವೆದ್ದೇಳದೇ ಇದ್ರೆ ಈ ನಿರುದ್ಯೋಗಿಗಳು ನಿಮ್ ಉದ್ಯೋಗ ದೊರಕೋದು ಅಷ್ಟು ಸುಲಭ ಇಲ್ಲ. ಇಲ್ಲಿ ಮನೆ ಮಠ ಹಾಳು ಮಾಡ್ಕೊಂಡು 1 ಕೋಟಿ 2 ಕೋಟಿ ದುಡ್ಡು ಕೊಟ್ಟು ಇಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಯಾರು ತಲೆ ಹೊಡಿತೀರ ಮೇಲೆ ನೀವು? ಯುವಕರಿಗೆ ನಾನು ಹೇಳಕ್ ಬಯಸ್ತೀನಿ, ಇಲ್ಲೆಲ್ಲೋ ನಾನೊಂದು ಸಂಪಾದಕೀಯ ನೋಡಿದೆ, ಕೆಪಿಎಸ್ಸಿ ರಾಜಕೀಯ ಹಸ್ತಕ್ಷೇಪದ ತಡೆ ಅಗತ್ಯ. ಹೌದು, ಬರೆದಿದೆ, ದೊಡ್ಡ ಆರ್ಟಿಕಲ್ ಇದೆ, ಎಡಿಟೋರಿಯಲ್. ಯಾರು ಈ ರಾಜಕೀಯ ಹಸ್ತಕ್ಷೇಪನ ತಡಿಬೇಕು? ಅದು ಅವರು ಖರ್ಗೆ ಅವ್ರು ಹೇಳ್ಬೇಕು. ಅವ್ರಿಗೆಲ್ಲ ಕ್ಯಾಲ್ಕುಲೇಷನ್ ಚೆನ್ನಾಗಿ ಮಾಡ್ತಾರೆ, ನಮಗೆ ಚೆನ್ನಾಗಿ. ಯಾರು ಡೈರೆಕ್ಷನ್ ಎಲ್ಲಿ ಕೊಟ್ಟವ್ರೆ? ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಡೈರೆಕ್ಷನ್ ಎಲ್ಲಿ ಕೊಟ್ಟವ್ರೆ? ಎಲ್ಲಿ ಕೊಟ್ಟವ್ರೆ? ಯಾವ್ದು ಕೋರ್ಟ್ ಆದೇಶ ಎಲ್ಲಿದೆ ಇವರಿಗೆ ಕೊಡೋದಕ್ಕೆ? ಇಲ್ಲಿ ಅಕ್ರಮ ನಡೆದಿದೆ ಅಂತ ಗೊತ್ತಾದ ಮೇಲೂ ಮತ್ ನಿಮ್ ಜವಾಬ್ದಾರಿ ಏನು? ಸರ್ಕಾರದ್ದು, ನಿಮ್ ಇಲಾಖೆಗೆ ಸರಿತದು, ನೀವು ತಗೋಬೇಕಲ್ಲ ಡಿಸಿಷನ್. ಅದು ಅವ್ರು ಕೇಳಿ ಗೊತ್ತಿಲ್ಲ ನನಗೆ, ಯಾರಿಗೆ ಕಿಕ್ ಬ್ಯಾಕ್ ಹೋಗಿದೆ ಅವ್ರು ಹೇಳ್ಬೇಕು. ಯಾಕೆಂದ್ರೆ ಅವ್ರು ಪಂಡಿತರಲ್ಲ ಎಲ್ಲಾ ವಿಷಯದಲ್ಲೂ. ಅದನ್ನೇ ಹೇಳ್ತಾ ಇರೋದು, ಏನ್ ಆಕ್ಷನ್ ತಗೋತೀಯಪ್ಪ? ಇದು ಅಕ್ರಮವಾಗಿ ಸೇರಿದವರು ರಿಪೋರ್ಟ್ ಇದೆ. ನಿಮ್ಮ OMR ಶೀಟ್ಗಳನ್ನ ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಂಡ್ರು ಇದೆಲ್ಲ ಡೀಟೇಲ್ ಕೊಟ್ಟವರಲ್ಲ. ಇದ್ಯಾಕೆ ಕೊಟ್ಟವ್ರು ಈ ರಿಪೋರ್ಟು? ಇದ್ಯಾಕೆ ಬಂದಿದೆ? ಇದ್ರೊಳಗೆ ಏನಿದೆ ಇದರಲ್ಲಿ ಗೊತ್ತಿಲ್ಲ ನಿಮಗೆ? ಇದನ್ನ ಯಾಕಪ್ಪ ಚರ್ಚೆ ಮಾಡಲ್ಲ? ಮೊದಲು ಮೆಂಬರ್ಗಳನ್ನ ಮಾಡಬೇಕಾದ್ರೆ 360 ಡಿಗ್ರಿ ನಡೀತದಲ್ಲಿ ಡೆಲ್ಲಿನಲ್ಲಿ. ಯಾರು ಇಂಪಾರ್ಟೆಂಟ್ ಸೆನ್ಸಿಟಿವ್ ಪೋಸ್ಟ್ಗೆ ಅಪಾಯಿಂಟ್ ಮಾಡಬೇಕಾದ್ರೆ 360 ಡಿಗ್ರಿ ಎನ್ಕ್ವೈರಿ ಮಾಡ್ತಾರೆ. ಅಲ್ಲಿ ಯಾತಕ್ಕೆ UPSC ನಲ್ಲಿ ಯಾತಕ್ಕೆ ಕಂಪ್ಲೇಂಟ್ ಬರಲ್ಲ? ಪ್ರತಿ ವರ್ಷ ನಡೆಸ್ತಾರಲ್ಲ ಎಕ್ಸಾಮ್ಗಳನ್ನ, ಇಲ್ಲಿ ಯಾಕೆ ಬರ್ತಾ ಇದೆ KPSC ಇದು ಕರ್ನಾಟಕದಲ್ಲಿ ಕಳೆದ 20 ವರ್ಷದಿಂದ? ಇಲ್ಲಿ ಮೆಂಬರ್ ನೀವು ಬೇವಿನ ಮರ ನೆಟ್ಬಿಟ್ಟು ಮಾವಿನಕಾಯಿ ಕೊಡ್ಲಿಲ್ಲ, ಕಿತ್ಲೆಹಣ್ಣು ಕೊಡ್ಲಿಲ್ಲ ಅಂದ್ರೆ ಕೊಡ್ತದ ಬೇವಿನ ಮರ? ನಿಮ್ಮಲ್ಲಿದೆ ಲೋಪದೋಷ. ಇಲ್ಲಿ ಜಾತಿ ಹೆಸರಿನಲ್ಲಿ ಆ ಜಾತಿನಲ್ಲಿ ಮಾಡಿದ್ರೆ ಆ ಜಾತಿ ಓಟ್ ನಮಗ್ ಬರುತ್ತೆ, ಇಲ್ಲ ಇಷ್ಟು ದುಡ್ಡು ತಗೊಂಡ್ರೆ ಅವನು ಪರಿಶುದ್ಧವಾಗಿರ್ತಾನೆ ದುಡ್ಡು ಕೊಟ್ಟು ಬಂದ್ರೆ. ಈ ಅಳತೆ ಹೋಗಿ ಇಟ್ಕೊಂಡು ನೀವು ಅಪಾಯಿಂಟ್ಮೆಂಟ್ ಮಾಡಿದ್ರೆ KPSC ಅಲ್ಲಿ ಉಳಿಸ್ತೀರಿ ನೀವು. ಇನ್ನ 50 ವರ್ಷ ಆದ್ರೂ ಇಂಥ ಆಡಳಿತ ನಡೆಸ್ಕೊಂಡು ನೀವು ಆ KPSC ಉದ್ಧಾರ ಮಾಡ್ತೀರಾ ನೀವು? ನಿಮಗೆ ಗೊತ್ತಿಲ್ವಾ ಇಲ್ಲಿ ಏನು ನಡೀತಿದೆ? ಹೇಳಿ ಸರ್. ಇದು ಬಿಜೆಪಿ ಸರ್ಕಾರದಲ್ಲಿ ಅದು ಓನ್ಲಿ ನೋಟಿಫಿಕೇಶನ್ ಮಾಡಿದ್ರು, ಆಮೇಲೆಲ್ಲ ನಡೆದಿದ್ದು ಇವರು ಸಚಿವರಾದ ಮೇಲೆ ನಡೆದಿರೋದು ಇವೆಲ್ಲ. ಬಿಜೆಪಿ ಸರ್ಕಾರದ ಓನ್ಲಿ ನೋಟಿಫಿಕೇಶನ್, ಅದು ಎಕ್ಸಾಮ್ ನೋಟಿಫಿಕೇಶನ್. ಅದರಲ್ಲಿ ಯಾವ ತರ ನಡ್ಕೋಬೇಕು, ಆ ಅಭ್ಯರ್ಥಿಗಳು ಎಕ್ಸಾಮ್ ಬರೆಯೋರು ಯಾವ ರೀತಿ ನಡಿಬೇಕು, ಪ್ರತಿಯೊಂದು ಗೈಡ್ಲೈನ್ಸ್ ಇಟ್ಟವ್ರೆ. ಆ ಗೈಡ್ಲೈನ್ಸ್ಗಳನ್ನ ಗಾಳಿ ತೂರಿರೋದು ಯಾರು? ಇದು ಇಲ್ಲಿರ್ತಕ್ಕಂಥ ಲೋಪದೋಷಗಳು. ತನಿಖೆಗೆಲ್ಲ ಮೊದಲು ಇಷ್ಟೆಲ್ಲ ಭಾಷಣ ಮಾಡ್ತಾರಲ್ಲ, ರಾಜೀನಾಮೆ ಕೊಟ್ಟು ಹೊರಗೆ ಬಂದು ರಾಜಕೀಯ ಮಾಡಬೇಕು. ಇಲ್ಲಿ ಅಧಿಕಾರ ಕೊಟ್ಟಿದ್ರಲ್ಲ, ವಿಷಯ ಗೊತ್ತಿದ್ದು ಇಂಥವ್ರನ್ನ ಹೆಂಗ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀರಿ? ಇಷ್ಟೆಲ್ಲ ಇದ್ದು ಮೆಟೀರಿಯಲ್ ಇದೆ, ಯಾತಿಕ್ ಮೌಲಿಕ ಶರಣ ಆಗಿದೆ, ಬರೀ ಇದು ಬೇರೆದೇ ಹೇಳ್ತಿರಲ್ಲ. ಈಗಲದು ನಿರಂತರವಾಗಿ ನಡೀತಾ ಇದೆ ಇಲ್ಲಿ.
ಇದುವರೆಗೆ ಈ ರಾಜ್ಯದಲ್ಲಿ ಈ SIT ತನಿಖೆಗಳು ಮತ್ತೊಂದು ತನಿಖೆಗಳು ನಡೆಸಿ ದೇವೇಗೌಡರು ಕುಟುಂಬವನ್ನು ಮುಗಿಸ್ಲಿಕ್ಕೆ ಯಶಸ್ವಿ ಆಗಿದ್ದಾರೋ ಹೊರತು ಮುಗಿಸ್ಬೇಕು ಅಂತ ಇನ್ ಯಾವ ತನಿಖೆಗಳು ಈ ರಾಜ್ಯದಲ್ಲಿ ತಾರ್ಕಿಕ ಎಂಡ್ ತಂದಿದ್ದಾರ? ನಾನು ಅದಕ್ಕೆ ಇಲ್ಲಿಯ ಧಾರವಾಡದಲ್ಲಿ ನಿನ್ನೆ ಅವರೇ ರೆಫರ್ ಮಾಡವ್ರೆ, ಪ್ರಿಯಾಂಕಾ ಖರ್ಗೆ ಅವರೇ. ಧಾರವಾಡದಲ್ಲಿ ನಡೀತಲ್ಲ ನಿರುದ್ಯೋಗದ ಯುವಕರ ಒಂದು ಹೋರಾಟ, ನಿಮ್ಮ ಮುಖಾಂತರ ನಾನು ಈಗಿನ ಈ ಘಟನೆಗಳೇನು ನಡೀತಾ ಇದ್ದಾವೆ, ಯುವಕರಿಗೆ ದಯವಿಟ್ಟು ತಾವು ಕರ್ನಾಟಕ ರಾಜ್ಯ ಸರಿಪಡಿಸಲಿಕ್ಕೆ ನೀವು ಬೀದಿಗೆ ಇಳಿಬೇಕು ಅಂತಕ್ಕಂಥದ್ದನ್ನ ನಿರುದ್ಯೋಗಿಗಳಿಗೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಈಗಿನ ಈ ಘಟನೆಗಳನ್ನು ನೋಡಿದಾಗ ನಾನು ಇಲ್ಲಿಯ ವಿದ್ಯಾರ್ಥಿಗಳು ನಿರುದ್ಯೋಗಿಗಳು ಯಾರಿದ್ದೀರಿ ನಿಮಗೆ ನಾನು ಮನವಿ ಮಾಡ್ತೇನೆ. ಇದನ್ನು ಸರಿಪಡಿಸೋದಕ್ಕೆ ಇಲ್ಲೂ ಕರ್ನಾಟಕದಲ್ಲಿ ಆಗಬೇಕಿದು. ಯಾತಿಗೆ ಮೌನವಾಗವರ ಜನ ಈಗ ಯುವಕರು? ನಾನು ಮನವಿ ಮಾಡ್ತೇನೆ. ಇದು ನಾನು ಅದಕ್ಕೆ ಹೇಳ್ತಾ ಇರೋದು, ಇಷ್ಟೆಲ್ಲ ಅಕ್ರಮ ಆದ್ರೂ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಿ, ಇದು ನಿಮ್ಮದೇ ಜವಾಬ್ದಾರಿ, ಸರ್ಕಾರದ್ದೇ ಜವಾಬ್ದಾರಿ. ನಿಮಗೇನಾದ್ರು ಅಲ್ಪ ಸ್ವಲ್ಪ ಮಾತಿಗೂ ಕೃತಿಗೂ ನನ್ನಲ್ಲಿ ಕ್ಲಾರಿಟಿ ಇದೆ ಅನ್ನೋದಿದ್ರೆ, ನಾನು ಪಾರದರ್ಶಕವಾಗಿರ್ತೀನಿ ಅಂತ ನೀವೇನು ಹೇಳ್ತೀರಾ ಅದಿದ್ರೆ ನಿಮ್ಮ ಮಾತಿಗೂ ನಿಮ್ಮ ಕೃತಿಗೂ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ.